ಅದನ್ನ ಭಾರ್ಗವರಾಮ ಈ ಶಾಂಗಧನಸ್ಸನ್ನು ಮುರಿ ನೀನು ನಾರಾಯಣನಾಗಿದ್ದರೆ ಅಂತ ಆರ್ಭಟ ಮಾಡಿಬಿಟ್ಟ. 21 ಬಾರಿ ಬ್ರಹ್ಮಾಂಡ ಸುತ್ತಾಕಿ ಕಡಿದುಬಿಟ್ಟಿದ್ದಾನೆ ಹಾಕೊಂಡು. ನಾನು ನಮ್ಮಮ್ಮನ ಶಿರಸ್ಸನ್ನು ಕಡ್ದಿದ್ದೀನಿ ಅನ್ನೋದು ನಮ್ಮಮ್ಮಂಗೆ ಗೊತ್ತಾಗದೇ ಇದ್ದಾಗ ಅವಳ ತಲೆ ಚಿಗುರಲಿ. ತಲೆ ಕಡಿಯುವಾಗ ಭಕ್ತಿ ಇಲ್ಲದೆ ಇರೋದು ಆಮೇಲೆ ಭಕ್ತಿ ಬಂದ್ಬಿಟ್ಟ. ಬಾಣ ಬಿಲ್ಲಿಗೆ ಹೂಡಿದೆ ಅಂದರೆ ಹೂಡಿದ ಬಾಣವನ್ನು ಮತ್ತೆ ಬತ್ತಳಿಕೆಗೆ ಹಾಕೋ ಸಂಪ್ರದಾಯ ಇಲ್ಲ. ಯಾರ ಮೇಲೆ ಪ್ರಯೋಗ ಮಾಡಲಿ ಹೇಳು ಅಂದ. ಹಾಲು ಅಂದ್ಬಿಟ್ರೆ ಮುಗೀತಷ್ಟೇ. ಅದರಲ್ಲಿ ಭೇದ ಇದೆ, ತಾರತಮ್ಯ ಇದ್ದೇ ಇದೆ. ತಾಯಿ ಹಾಲಲ್ಲೂ ತಾರತಮ್ಯ ಇದೆ. ಎದುರು ಮನೆಯವ್ರದ್ದಿದ್ದಾಗ ಇವ್ರದ್ದಿರಲ್ಲ, ಇವ್ರದ್ದಿದ್ದಾಗ ಅವ್ರದ್ದಿರಲ್ಲ. ಎಲ್ಲರೂ ಮೂಗು ಒಂದೇ, ಶ್ವಾಸೋಚ್ಛ್ವಾಸ ಒಂದೇನಾ? ಶ್ರೀಮದಾನಂದ ತೀರ್ಥ ಗುರುತ್ಪಾದಾಚಾರ್ಯಭ್ಯೋ ನಮಃ. ಭಾರತೀನ್ಮ ಸರಸ್ವತ್ಯನ್ಮ ವಾಯುವೇನ್ಮಃ ಬ್ರಹ್ಮಣೇನ್ಮ ಮಹಾಲಕ್ಷ್ಮೀನ್ಮಃ ತತ್ತನ್ಮಂತ್ರ ದೇವತಾಯ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯನ್ಮ ಹರೇನ್ಮಃ. ಶ್ರೀಕೃಷ್ಣಾನ್ಮ ಹರಿ ಓಂ. यो अग्रे भूद्विश्वगर्भः सुखनिधिरमितैर्वासुदेवादिरूपैः क्रीडन् देवैरजाद्यैः अगणितसुगुणो नित्यनीचोच्चभावैः वेदैर्वेद्यास्तदूषः असुरजनमनमोहयन्मर्त्यवृत्त्या मुक्तानां मुक्तिदाता द्विषदसुखकरः पातुसोऽस्मान् महेशः. पादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. स्वस्ति सदा अशेषसन्मङ्गलानि भवन्तु. सम्यक् श्लोकैका श्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपठितरे धर्माद्यकलार्थसाधने भूते श्रीमद्राघवेन्द्रगुरुसार्वभौमविरचिते तात्पर्यनिर्णयार्थसंग्रहे किञ्चित् पूर्वकथानुवादारि. ओಂ. ಪೂರ್ವದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿರ್ಣಯಾರ್ಥ ಸಂಗ್ರಹವನ್ನು, ಭಾವಾರ್ಥವನ್ನು ಬರೀತಕ್ಕಂಥವರಾಗಿ ರಾಮಾಯಣದ ಕಥಾವಿಶೇಷಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಸಾಕ್ಷಾತ್ ಆನಂದ ರಾಮಾಯಣ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ರುದ್ರದೇವರು ಪಾರ್ವತ ಸನಕಾದಿಗಳಿಗೆ ಉಪದೇಶ ಮಾಡಿರ್ತಕ್ಕಂಥ ರಾಮಾಯಣದ ಕಥಾವಿಶೇಷಗಳನ್ನು ಸಮನ್ವಯ ಎಂಬತಕ್ಕಂಥದ್ದನ್ನು ಮಾಡ್ತಾ ಹೇಳ್ತಾ ಇದ್ದೇವೆ. ದಿಗ್ತಾ ಪ್ರಾರಂಭ ಹರಿ ಓಂ. ಹೀಗೆ ಅಹಲ್ಯಾದೇವರ ಶಾಪ ವಿಮೋಚನೆ ಎಂಬತಕ್ಕಂಥದ್ದನ್ನು ಮಾಡಿ ಮತ್ತು ವೃದ್ಧಧನುಂಭಂತ್ವ ದಾರಿಯಲ್ಲಿ ಬರ್ತಾ ಪರಶುರಾಮ ದೇವರು ಇದು ಮಾಡಿದ್ದಾರೆ. ಯಾವುದೋ ಶಿವಧನಸ್ಸನ್ನು ಭಂಗ ಮಾಡಿದೆ ಅಂತ ಒಂದೇ ರೂಪವಾದರೂ ಕೂಡ ಪರಮಾತ್ಮಂದು ಭೇದ ವ್ಯವಹಾರದಂತೆ ತೋರಿಸ್ತಾ ಇದ್ದಾರೆ. ಸವಿಶೇಷಾಭಾವ ಅಂತ ಕರೆದಿದ್ದಾರೆ. ಆ ಭೇದ ವ್ಯವಹಾರ ಯಾಕೆ ಅನ್ನೋದು ಕೂಡ ಜಗತ್ತಿಗೆ ಬೇಕಾಗತ್ತೆ. ಭೇದಾಭೇದಗಳು ಎರಡೂ ಬೇಕು. ಶುದ್ಧ ಭೇದವೂ ಇದೆ, ಶುದ್ಧ ಅಭೇದವೂ ಇದೆ. ಭಗವಂತನ ಗುಣಗುಣಿಗಳಿಗೆ ಭೇದಾಭೇದಗಳನ್ನು ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಕಾರ್ಯಕ್ಕೋಸ್ಕರ ಮಾಡ್ತಾನೆ ಪರಮಾತ್ಮ. ಮದುವೆ ಮನೆಗೆ ಹೋಗಿ ಮಧ್ವೋಲ್ಲಭ ಲಕ್ಷ್ಮೀನಾರಾಯಣ ಪ್ರೇಣ್ಯ ಪ್ರೀತ್ಯರ್ಥಂ ಅಂದರೆ ಕುತ್ತಿಗೆಡು ನುಗ್ತಾರೆ. ತಿಥಿ ಮನೆಗೆ ಹೋಗಿ ಮದುವೆ ಮನೆಗೆ ಹೋಗಿ ಮಧ್ವೋಲ್ಲಭ ಲಕ್ಷ್ಮೀ ಜನಾರ್ದನ ಅಂದ್ರಂತೂ ದೇವರೇ ಗತಿ. ಆ ಪುರೋಹಿತನ ತಂಟಿಗೆ ಹೋಗ್ಬೇಡ, ಕಡಿಮೆ ಬೇಡ ಅಂತ. ಅದನ್ನ ಜನಾರ್ದನ ಯಾರು, ಲಕ್ಷ್ಮೀನಾರಾಯಣ ಯಾರು ಅಂದರೆ ಎರಡೂ ಒಂದೇ ಅಲ್ವೇ? ಅದನ್ನು ಹೇಳಿದ್ರೆ ಏನು ತಪ್ಪು ಅಂತ ಕೇಳಿದ್ರೆ, ಆ ಥರ ಶುಭಾಶುಭ ಕರ್ಮಗಳ ಫಲವನ್ನು ಕೊಡೋದಕ್ಕೋಸ್ಕರ ಭಗವಂತ ಆ ಭೇದ ವ್ಯವಹಾರವನ್ನು ಮಾಡ್ತಾನೆ. ಅರ್ಥಾತ್ ಅಷ್ಟಕ್ಕೋಸ್ಕರವೇ ವಿನ ಅವನ ಗುಣರೂಪಾದಿಗಳಲ್ಲಿ ಶುದ್ಧ ಅಭೇದ ಎಂಬತಕ್ಕಂಥ. ಹಾಗಿಲ್ಲಿ ಪರಶುರಾಮ ಅಥವಾ ರಾಮ, ಭಾರ್ಗವರಾಮ ಅಂತ ಕರಿತೀವಿ ಆ ರಾಮನ್ನ. ಭಾರ್ಗವರಾಮ ದಶರಥ ರಾಮ ಇದಾನಲ್ಲ, ಎರಡೂ ಒಂದೇ. ಭಾರ್ಗವರಾಮ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ದಾನೆ ರೇಣುಕಾದೇವಿಯಲ್ಲಿ. ಇನ್ನು ದಶರಥನಲ್ಲಿ ಅವತಾರ ಮಾಡಿರ್ತಕ್ಕಂಥ ಅವನು ರಾಮ. ಅನ್ನು ತಾನು ಒಂದೇ ಅನ್ನೋದು ತೋರಿಸ್ತಾನೆ. ಭೇದದ ಒಂದು ವ್ಯವಹಾರವನ್ನು ಬೇರೆ ಜನಗಳು ತಿಳ್ಕೋಬೇಕಾಗಿದೆ. ಆದ್ದರಿಂದ ನಾನು ಪೀಠಿಕಾ ಪ್ರಕರಣದಲ್ಲಿ ಹೇಳಿರೋ ವಿಷಯಗಳನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಮತ್ತೆ ಮತ್ತೆ ಅದನ್ನೇ ನಾನು ಹೇಳಲ್ಲ. ಯಾಕೆ ಭಗವಂತ ಆ ರೀತಿಯಾದಂಥ ವ್ಯಾಪಾರವನ್ನು ಮಾಡ್ತಾನೆ ಅಂದರೆ ಮೂಲತಃ ತ್ರಿವಿಧ ಜೀವರಾಶಿಗಳಿದ್ದಾರೆ ಅಂತ ಪೀಠಿಕದಲ್ಲಿ ಹೇಳ್ಬಿಟ್ಟಿದ್ವಿ. ಸಾತ್ವಕಿ ರಾಜಸಿ ತಾಮಸಿ ಚೈವ ಸ ಸ್ವಭಾವಜ. ಸ್ವಭಾವ ಅನ್ಯತಾ ಕರ್ತಂ ನೈವ ಶಕ್ಯತೆ. ಆ ಸ್ವಭಾವವನ್ನು ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ. 10 ಥರ ಮಾವಿನ ಹಣ್ಣಿದೆ. ಒಂದು ಮಾವಿನ ಹಣ್ಣಿನ ರಸ ಗಂಧ ರೂಪ ಇನ್ನೊಂದಕ್ಕೆ ಬರೋಲ್ಲ. ಆಯಾಗ ಬೇಕಿದ್ರೆ ಆಯಾ ಮಾವಿನ ಹಣ್ಣು ಕೊಂಡ್ಕೊಂಡು ತಿನ್ಬೇಕಷ್ಟೇ. ಬೇಕಾದಷ್ಟು ಎಣ್ಣೆಗಳಿದೆ, ಎಲ್ಲ ಎಣ್ಣೆನೂ ಒಂದೇ ಆಯಿಲ್ ಆರೋ ಸೇಮ್ ಅಂದ್ಬಿಟ್ರೆ ಸೀಮೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಹಾಕ್ತೀರಾ ಸಾರಿಗೆ. ಅದೇ ಬೇರೆ ಇದೇ ಬೇರೆ. ಅಕ್ಕಿಲಿದೆ, ಎಣ್ಣೆಯಲ್ಲಿದೆ, ಹಾಲಲ್ಲಿದೆ, ಎಲ್ಲ ಥರಲ್ಲೂ ಇದೆ. ಆಡಿನಾಲು ಹಸು ನಾಲು ಎರಡೂ ಒಂದೇನಾ? ಎಲ್ಲ ಮಿಲ್ಕು ಒಂದೇ ಅಂದರೆ. ತಾಯಿ ಹಾಲು ಇದೆ, ಅದು ಹಸು ನಾಲು ಎರಡೂ ಒಂದೇನಾ? ಹಾಲು ಅಂದ್ಬಿಟ್ರೆ ಮುಗೀತಷ್ಟೇ. ಅದರಲ್ಲಿ ಭೇದ ಇದೆ, ತಾರತಮ್ಯ ಇದ್ದೇ ಇದೆ. ತಾಯಿ ಹಾಲಲ್ಲೂ ತಾರತಮ್ಯ ಇದೆ. ಎದುರು ಮನೆಯವ್ರದ್ದಿದ್ದಾಗ ಇವ್ರದ್ದಿರಲ್ಲ, ಇವ್ರದ್ದಿದ್ದಾಗ ಅವ್ರದ್ದಿರಲ್ಲ. ಅವ್ರ ಮನೆ ಕೂಸಿದ್ದಾಗ ಇವ್ರ ಮನೆ ಕೂಸಿರಲ್ಲ, ಇವ್ರ ಮನೆ ಕೂಸು ಅವ್ರ ಮನೆಗಿಲ್ಲ.
ಎಲ್ಲರೂ ಮೂಗು ಒಂದೇ, ಶ್ವಾಸೋಚ್ಛ್ವಾಸ ಒಂದೇನಾ? ಎಲ್ಲ ಮೂಗು ಒಂದೇ ಅಂದರೆ ಎಲ್ಲ ಮೂಗು ಒಂದೇನಾ? ಮೂಗು ಅಂತ ಅಷ್ಟೇ ಕರೆಯೋದು. ಶೇಪು ಪ್ರತಿಯೊಬ್ಬರಿಗೂ ಒಂದು ಸೂಜಿ ಮನೆ ಅಷ್ಟಾರು ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೆ ಸಮಾನವಾಗಿದ್ದ ಬಗ್ಗೆ ಏನು ಮಾಡಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಷ್ಟೇ. ಒಂದು 100 ಜನಕ್ಕೆ ನೋಡಿ ಸಮಾನವಾದ ಮೂಗಿದೆ ಅಂತ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ತಾರತಮ್ಯ ಇದೆ. ಇದನ್ನು ಸ್ಥಾಪನೆ ಮಾಡೋಕ್ಕೆ ಮಧ್ವಾಚಾರ್ಯ ಬಂದಿದ್ದಷ್ಟೇ, ಇನ್ನೇನು ದೊಡ್ಡಷ್ಟೇಗಲ್ಲ. ಯಾರೋ ಹಿಂದೆ ಅದಕ್ಕೂ ಇದಕ್ಕೂ ಗೊತ್ತಿಲ್ಲ, ಇದಕ್ಕೆ ಸಂಬಂಧ ಇಲ್ಲ, ಇದು ಅದು ಭೇದ ಅದೆಲ್ಲ ಗೊತ್ತಿರೋದೆ. ಅದನ್ನು ಹೇಳಕ್ಕೆ ಮಧ್ವಾಚಾರ್ಯ ಬರಬೇಕಾಗಿತ್ತ ಅಂತ ನಮ್ಮವರೇ ಕೇಳ್ತಾರೆ. ಅದಕ್ಕೆ ಹೇಳೋದು ನೀನು ಹೇಳ್ದಂಗೆ ಮಧ್ವಾಚಾರ್ಯ ಬರಬೇಕಾಗಿತ್ತೆ, ನಮ್ಮಪ್ಪ ನಿಮ್ಮಪ್ಪನೇ ಸಾಕಾಗಿತ್ತು. ಮಧ್ವಾಚಾರ್ಯ ಪ್ರತಿಪಾದನೆ ಮಾಡಿದಂಥ ಭೇದ ಯಾವುದು ನಿಂಗೇನು ಗೊತ್ತಿದೆ ಆಯಿತಾ? ನಿಂಗೆ ಭೇದದ ಶಬ್ದವೇ ಅರ್ಥ ಆಗಿಲ್ಲ, ಅದಕ್ಕೋಸ್ಕರನೇ ಆ ಪ್ರಶ್ನೆ ಮಾಡ್ತಾ ಇದ್ದೀನಿ. ತಾರತಮ್ಯದ ಶಬ್ದವೇ ಆಗಿಲ್ಲ ನಿಮಗೆ. ಲಕ್ಷಣಕ್ಕೆ ಬೇಕಾದಂಥ ಅರ್ಥ ತರತಮ್ಮ ಭಾವಂ ತಾರತಮ್ಯಂ ಅಂತ ಇಟ್ಕೊಂಡಿದೆ ಅಷ್ಟೇ, ಇನ್ನೇನು ಒಳಗಡೆ ಪ್ರವೇಶ ಮಾಡಿಲ್ಲ. ಅದಕ್ಕೆ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದರೆ ಅಂದರೆ ತಾರತಮ್ಯಕ್ಕೆ ಅನ್ನೋದಿದೆಯಲ್ಲ, ಮುಕ್ತಾವಸ್ಥೆಯಲ್ಲೂ ಮುಕ್ತಾನಾಮಪಿ ಅಥವಾ ಮುಕ್ತಾನಾಂಚ ನಹಿ ಅಂತೆ ತಾರತಮ್ಯ ಅಂತೂ ನಿತ್ಯಶಃ ಅಂತಾರೆ ಶ್ರೀಮದ್ ಆಚಾರ್ಯರು. ಹೆಂಗೆ ಇದನ್ನು ಆಳೋದು? ಮುಕ್ತರಾದರೂ ಕೂಡ ತಾರತಮ್ಯ ಇದೆ. ಜೀವಕೋಟಿ ಪ್ರವಿಷ್ಟು ಅಂದ್ರೆ ಮುಗೀತೋ. ಅದರಲ್ಲಿ ರುಜುಗಳು ಸೇರಿದಾರ ಇಲ್ವ ಅಂದರೆ ಸಮಾನ ರುಜುಗಳು ದೋ ಅಂತ ಇವತ್ತಿನವರೆಗೂ ಅದೇ ಜಗಳಗಳು ಟಿ ವಿ ಒಳಗೆ. ಹೆಂಗೆ ಸಮಾನ ಆಗುತ್ತೆ? ಯಾತ್ರಿಂದ ಸಮಾನ ಅಂತ ಹೇಳಿದ್ದಾರೆ, ಯಾವ್ದು ಸಮಾನ ಅಲ್ಲ. ಎಲ್ಲ ವಿಮರ್ಶೆಗಳನ್ನು ಮಾಡಲೇಬೇಕು. ಕೂತ್ಕೊಂಡು ಎತ್ತಿತು ಅಂದರೂ ಕೊಟ್ಟಕ್ಕೆ ಕಟ್ಟು ಅಂತ ಮಾತಾಡೋದಲ್ಲ. ಅದನ್ನ ಭಾರ್ಗವರಾಮ ಈ ಶಾಂಗಧನಸ್ಸನ್ನು ಮುರಿ ನೀನು ನಾರಾಯಣನಾಗಿದ್ದರೆ ಅಂತ ಆರ್ಭಟ ಮಾಡಿಬಿಟ್ಟ. ದಶರಥ ತನ್ನ ಸೈನ್ಯ ಜೊತೆ ಮದುವೆಗೆ ಬಂದವನು ಕರ್ಕೊಂಡು ಹೋಗ್ತಾ ಇದ್ದಾನೆ ನೂತನ ದಂಪತಿಗಳನ್ನ, ಹೆದರಿಬಿಟ್ಟ ಪಾಪ. ಭಾರ್ಗವರಾಮ ಅಂದರೆ ಸ್ವಲ್ಪ ಭಯ ಎಲ್ರಿಗೂ ಕೂಡ. ಶುದ್ಧ ಕ್ಷತ್ರಿಯರ ಕುಲವನ್ನು 21 ಬಾರಿ ಬ್ರಹ್ಮಾಂಡ ಸುತ್ತಾಕಿ ಕಡಿದು ಬಿಟ್ಟಿದ್ದಾನೆ ಹಾಕೊಂಡು. ಬ್ರಾಹ್ಮಣ ಕೆಲಸ ಮಾಡ್ಬೋದೇ ಅಂದರೆ ಅವನು ಬ್ರಾಹ್ಮಣನೂ ಅಲ್ಲ ಕ್ಷತ್ರಿಯನಲ್ಲ, ಅವನು ಮಾಡ್ಬೋದು ಅಷ್ಟೇ, ನಾವು ಮಾಡಬಾರ್ದು ಅಷ್ಟೆ. ಹೇಳಲಿಲ್ಲ ಕೇಳಲಿಲ್ಲ, ತಾಯಿ ತಲೆ ಕಡಿಯಿಂದ ಅಪ್ಪ ಜಮದಗ್ನಿ ಋಷಿಗಳು ಛಕ್ ಅಂತ ತಲೆ ಏರಿಸ್ಬಿಟ್ಟು. ನಾವು ಹಂಗೆ ಮಾಡೋಕ್ಕಾಗತ್ತಾ? ನಿಮ್ಮಮ್ಮನ ತಲೆ ಕಡ್ದುಬಿಡಪ್ಪ ಅಂದಿಟ್ಕೇನೆ ಬರುತ್ತೆ ಲಾಯರ್ ನೋಟಿಸು, FIR. ಮತ್ತು ಯಾಕೆ ಅವನು ಕೇಳ್ದ? ತಂದೆ ಮಾತನ್ನು ಕೇಳ್ದ. ನೋಡಿ, ರಾಮ ಒಂಥರ ಕೇಳ್ದ, ಭಾರ್ಗವರಾಮ ಒಂಥರ ಕೇಳ್ದ, ವ್ಯತ್ಯಾಸ ಇಲ್ವಾ? ಯಾಕೆ ಕಡಿ ಅಂತ ಹೇಳ್ದ ಅಂದರೆ ಹನುಮಾನ್ ಪಿಶಾಚಿ ಅಷ್ಟೇ. ಆಮೇಲೆ ಕೇಳ್ದ, ಏನು ಬೇಕೋ ನನ್ನ ಮಾತು ನಡೆಸಿದಿ, ವರ ಕೇಳು ಅಂದ. ನಾನು ನಮ್ಮಮ್ಮನ ಶಿರಸ್ಸನ್ನು ಕಡ್ದಿದ್ದೀನಿ ಅನ್ನೋದು ನಮ್ಮಮ್ಮಂಗೆ ಗೊತ್ತಾಗದೇ ಇದ್ದಾಗ ಅವಳ ತಲೆ ಚಿಗುರಲಿ. ಎಷ್ಟು ಚೆನ್ನಾಗಿದೆ ನೋಡಿ, ವರ ಕೇಳಿರೋದು ಕೊಟ್ಟಿರೋದು. ನಾನು ನಮ್ಮಮ್ಮನ ತಲೆ ಕಡ್ದಿದ್ದೀನಿ ಅನ್ನೋದು ನಮ್ಮಮ್ಮಂಗೆ ಗೊತ್ತಾಗದೇ ಇದ್ದಾಗ ನಮ್ಮಮ್ಮನ ತಲೆ ಚಿಗುರಲಿ ಅಂದ. ತಾಯಿ ತಲೆ ಬಂತು, ಅವಳಿಗೆ ಗೊತ್ತೂ ಆಗಲಿಲ್ಲ, ತಲೆ ಕಡ್ದಿದ್ದು, ತಲೆನೂ ಬಂತು. ಜಮದಗ್ನಿನೇ ಆಶ್ಚರ್ಯ ಪಡ್ಬಿಟ್ಟ. ಯಾಕೆ ಪಟ್ಟ ಅಂದರೆ ಕೇಳ್ದವನು ಯಾರು, ಕೊಟ್ಟವನು ಯಾರು? ಕೊಟ್ಟವನು ಕಸ್ಬಿ, ಅಲ್ಲೇ ಕೇಳ್ದವನು ಸರ್ವಜ್ಞ ಶಿಖಾಮಣಿ. ಅವನೇ ಒಳಗೆ ನಿಂತು ಪ್ರಯಾಣ ಮಾಡಿದ್ದಾನೆ. ನಮ್ಮಮ್ಮಂಗೆ ನಾ ಕೊಂದಿರೋದು ಗೊತ್ತಾಗಬಾರ್ದು. ನೋಡಿದೆ ಹೆಂಗೆ ತಾಯಿ ಭಕ್ತಿನೂ ತೋರಿಸ್ತಾ ಇದ್ದಾನಲ್ಲಿ. ಕಡ್ದಿರುವಾಗ ಭಕ್ತಿ ಇಲ್ವೇ ಅಂದರೆ ಆ ಪ್ರಶ್ನೆಗೆ ಏನು ಉತ್ತರ ಕೊಟ್ಟು? ತಲೆ ಕಡಿಯುವಾಗ ಭಕ್ತಿ ಇಲ್ಲದೆ ಇರೋದು, ಆಮೇಲೆ ಭಕ್ತಿ ಬಂದ್ಬಿಡ್ತಾ? ಅಂದರೆ ಎರಡಕ್ಕೂ ದೂರವ ಆಯ್ತಾ? ಎಲ್ಲ ಸರ್ವಕರ್ತ ನಕ್ರಿಯತೆ ಎಂಬತಕ್ಕಂಥ ಅರ್ಥವನ್ನು ನಾವು ಅಲ್ಲಿ ಕಾಣಬಹುದು. ಶ್ರೀಮದಾಚಾರ್ಯ ಹೇಳ್ತಾರೆ, ಎಲ್ಲ ಮಾಡೋನು ಅವನೇ, ಆದರೆ ಯಾವ್ದರ ದೋಷವೂ ಕೂಡ ಅವನಿಗೆ ಅಂಟೋದಿಲ್ಲ ಎಂಬತಕ್ಕಂಥ ಅಂಥ ವಸ್ತು ಇರೋದು ಒಂದೇ, ಬೇರೆ ಇನ್ಯಾವುದೂ ಇಲ್ಲ. ಹಾಗಿಲ್ಲಿ ಹೇಳ್ತಕ್ಕಂಥ ಅವರಾದರೂ ಆ ಧನಸ್ಸನ್ನು ನಿಮಿಷ ಮಾತ್ರದಲ್ಲಿ ಹೆದೆ ಏರಿಸಿಬಿಟ್ಟ, ನಕ್ಕುಬಿಟ್ಟ ಪರಶುರಾಮ. ರಾಮ ಬಾಣ ಹೂಡಿಬಿಟ್ಟಿದ್ದಾನೆ. ಹೂಡಿಬಿಟ್ಟಿದ್ದೀನಿ, ಬಾಣ ವಾಪಸ್ ತೆಗೆಯಲ್ಲ ಅಂದ ಆ ಪುಣ್ಯಾತ್ಮ. ನಾನು ಬಾಣ ಹೂಡಿದೆ, ಒಬ್ಬೊಬ್ರದ್ದು ಒಂದೊಂದು ಲೆಕ್ಕಾಚಾರ. ಬಾಣ ಬಿಲ್ಲಿಗೆ ಹೂಡಿದೆ ಅಂದರೆ ಹೂಡಿದ ಬಾಣವನ್ನು ಮತ್ತೆ ಬತ್ತಳಿಕೆಗೆ ಹಾಕೋ ಸಂಪ್ರದಾಯ ಇಲ್ಲ. ಯಾರ ಮೇಲೆ ಪ್ರಯೋಗ ಮಾಡಲಿ ಹೇಳು ಅಂದ ಭಾರ್ಗವನಿಗೆ ರಾಮ.